ಪೊಲೀಸರಿಂದಲೇ ಅರೆಸ್ಟ್ ಆದಂತಹ ಪೊಲೀಸಪ್ಪ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಪೊಲೀಸ್ನನ್ನ ಸೆರೆ ಹಿಡಿಯಲಾಗಿದೆ. ಸುಂದರ ಯುವತಿ ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಅನ್ನ ಮಾಡ್ತಾ ಇದ್ದಂತಹ ಪೊಲೀಸಪ್ಪ ಶ್ರೀಮಂತರು ಉದ್ಯಮಿಗಳೇ ಈತನ ಟಾರ್ಗೆಟ್ ಆಗಿದ್ರು. ಪೊಲೀಸಪ್ಪನ ಕೃತ್ಯಕ್ಕೆ ಪೊಲೀಸ್ ಇಲಾಖೆಯೇ ಶಾಕ್ಗೊಳಗಾಗಿದೆ. ಪಿರಿಯಾಪಟ್ಟಣ ಪೊಲೀಸರಿಂದ ಆರೋಪಿ ಪೊಲೀಸಪ್ಪನ ಅರೆಸ್ಟ್ ಆಗಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಕಂಪಲಾಪುರದ ದಿನೇಶ್ ಕುಮಾರ್ ಎಂಬುವರಿಗೆ ಟ್ರ್ಯಾಪ್ ಅನ್ನ ಕೂಡ ಮಾಡಲಾಗಿತ್ತು. A1 ಮೂರ್ತಿ, A2 ಪೊಲೀಸ್ ಶಿವಣ್ಣ ಹಾಗೂ ಮೂವರಿಂದ ಕೃತ್ಯವನ್ನ ಎಸಗಲಾಗಿದೆ. ನೋಡಿ, ಕಂಪಲಾಪುರದ ದಿನೇಶ್ ಕುಮಾರ್ ಎಂಬುವರಿಗೆ ಟ್ರ್ಯಾಪ್ ಅನ್ನ ಮಾಡಲಾಗ್ತಾ ಇತ್ತು. ಕಂಪಲಾಪುರದಲ್ಲಿ ಬಟ್ಟೆ ಅಂಗಡಿಯನ್ನ ಇಟ್ಕೊಂಡಿದ್ರು ದಿನೇಶ್. ಬಟ್ಟೆ ಅಂಗಡಿಗೆ ಹೋಗಿ ಪರಿಚಯವನ್ನ ಕೂಡ ಮಾಡಿಕೊಂಡಿದ್ಲು ಯುವತಿ. ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಬಳಿಕ ನಂಬರ್ ಅನ್ನ ಪಡೆದುಕೊಂಡು ವಾಟ್ಸಪ್ನಲ್ಲಿ ಚಾಟಿಂಗ್ ಅನ್ನ ಮಾಡ್ತಾ ಇದ್ಲು. ಹೊಲಿಸ್ಕೊಳ್ಬೇಕಲ್ಲ ಅವರನ್ನ. ನಂತರ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಆಮಿಷ ಒಡ್ಡಿ ಇನ್ವೈಟ್ ಮಾಡಿದ್ದಾಳೆ ಯುವತಿ. ಆ ಯುವತಿ ಮಾತನ್ನ ನಂಬಿ ಆಕೆಯ ಮನೆಗೆ ಹೋಗಿದ್ದಾರೆ ದಿನೇಶ್ ಕುಮಾರ್. ಬಳಿಕ ಏಕಾಏಕಿ ಎಂಟ್ರಿಯನ್ನ ಕೊಟ್ಟಿದ್ದಂತಹ ಪೊಲೀಸ್ ಪೇದೆ ಹಾಗೂ ಇತರರು ಕೂಡ ಹಿಗ್ಗಾಮುಗ್ಗ ಥಳಿಸಿ ವಿಡಿಯೋ ಮಾಡಿ 10 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದೆ ಈ ಟೀಮ್. 10 ಲಕ್ಷ ಹಣವನ್ನ ಸಹೋದರನ ಕೈಯಲ್ಲಿ ದಿನೇಶ್ ತರಿಸಿದ್ದಾರೆ. ಅನುಮಾನ ಬಂದಂತಹ ಸಹೋದರನಿಂದ ಪೊಲೀಸರಿಗೆ ದೂರನ್ನ ಕೂಡ ಕೊಡಲಾಗಿದೆ. ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸ್ ಸಿಬ್ಬಂದಿಯನ್ನ ಬಂಧಿಸಿ ಇದೀಗ ಇನ್ಸ್ಪೆಕ್ಟರ್ ಜೈಲಿಗಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಲ್ಲ, ಶಿವಣ್ಣ A2 ಆರೋಪಿ ಪೊಲೀಸ್ ಈತನೇ. ಯುವತಿ ಮುಂದೆ ಅಂದ್ರೆ ಯುವತಿಯನ್ನ ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು. ಮತ್ತೆ ಆರೋಪಿ ಈತನು ಕೂಡ ಸಪೋರ್ಟ್ ಮಾಡ್ತಾ ಇದ್ದ. ಈ ಮೂವರಿಂದಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣಗಳು ಕೂಡ ನಡೀತಾ ಇತ್ತು. ಬಟ್ ಆದ್ರೆ ಪೊಲೀಸಪ್ಪನೂ ಕೂಡ ಶಾಮೀಲಾಗಿರೋದು ಪೊಲೀಸ್ ಅಧಿಕಾರಿಗಳೇ ಒಂದ್ ಕಡೆ ಶಾಕ್ಗೊಳಗಾಗಿದ್ದಾರೆ. ಸಾಕಷ್ಟು ಹನಿ ಟ್ರ್ಯಾಪ್ ಪ್ರಕರಣಗಳನ್ನ ಕೂಡ ನಾವು ಕೂಡ ಕಂಡಿದ್ದೇವೆ. ಶ್ರೀಮಂತರು ಮತ್ತೆ ಉದ್ಯಮಿಗಳಿಗೆ ಟಾರ್ಗೆಟ್ ಮಾಡಿರೋದನ್ನ ಕೂಡ ಗಮನಿಸಿದ್ದೇವೆ. ಬಟ್ ಆದ್ರೆ ಪೊಲೀಸಪ್ಪನೂ ಕೂಡ ಕೈ ಜೋಡಿಸಿರೋದು ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನೋಡಿ, ಪಿರಿಯಾಪಟ್ಟಣ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಹನಿ ಟ್ರ್ಯಾಪ್ ಮಾಡಿದಂತಹ ಈಗ ಆರೋಪಿಗಳನ್ನ ಅಂದರ್ ಮಾಡಲಾಗಿದೆ. ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ 10 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಆತನ ತಮ್ಮ ಹಣವನ್ನ ತರೋದಕ್ಕಿಂತ ಮುಂಚೆಯೇ ಸ್ವಲ್ಪ ಬುದ್ಧಿವಂತಿಕೆಯಿಂದ ಬುದ್ಧಿಯನ್ನ ಓಡಿಸಿ ನಿಜವಾದಂತಹ ಪೊಲೀಸರಿಗೆ ಈ ಒಂದು ಪ್ರಕರಣದ ವಿಚಾರವನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ಮೂವರನ್ನ ಕೂಡ ಹಳ್ಳಕ್ಕೆ ಬೀಳಿಸಲಾಗಿದೆ.